ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 13ನೇ ಅಧ್ಯಾಯವನ್ನು ಮುಗಿಸಿ ಇವತ್ತು 14ನೇ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೇವೆ. 14ನೇ ಅಧ್ಯಾಯದ 1ನೇ ಶ್ಲೋಕ. ಸೂತ ಉವಾಚ ಸಂಪ್ರಸ್ಥಿತೆ ದ್ವಾರಕಾಯಾಂ ಜಿಷ್ಣೌ ಬಂಧೂದಿದೃಕ್ಷಯ ಜ್ಞಾತುಂ ಚ ಪುಣ್ಯಶ್ಲೋಕಸ್ಯ ಕೃಷ್ಣಸ್ಯ ಚ ವಿಚೇಷ್ಟಿತಂ. ಸೂತ ಮುನಿಗಳು ಹೇಳಿದರು, ಶ್ರೀಕೃಷ್ಣನನ್ನು ಮತ್ತು ಇತರ ಬಂಧುಗಳನ್ನು ಕಾಣುವುದಕ್ಕಾಗಿಯೂ ಮತ್ತು ಕೃಷ್ಣನ ಮುಂದಿನ ಕಾರ್ಯವಿವರಗಳನ್ನು ತಿಳಿಯುವ ಸಲುವಾಗಿಯೂ ಅರ್ಜುನನು ದ್ವಾರಕಾ ನಗರಿಗೆ ಹೋದನು. सूत ऋषि बोलते हैं, श्री कृष्ण और इतर बंधुओं को देखने के लिए तथा श्री कृष्ण जी के आगामी कार्य विवरों को जानने हेतु अर्जुन द्वारका नगरी को पहुंचे. ಭಗವದ್ಗೀತೆಯು ಹೇಳಿರುವಂತೆ ದುಷ್ಟರನ್ನು ಶಿಕ್ಷಿಸಲು ಮತ್ತು ಶಿಷ್ಟರನ್ನು ರಕ್ಷಿಸಲು ಶ್ರೀಕೃಷ್ಣನು ಭೂಮಿಗೆ ಅವತರಿಸಿದನು. ಕುರುಕ್ಷೇತ್ರದ ಯುದ್ಧ ಮುಗಿದು ಯುಧಿಷ್ಠಿರ ಮಹಾರಾಜನು ಸಿಂಹಾಸನವೇರಿದ ಮೇಲೆ ಕೃಷ್ಣನ ಕಾರ್ಯ ಮುಗಿಯಿತು. ಪಾಂಡವರು, ಅದರಲ್ಲಿಯೂ ಅರ್ಜುನನು ಕೃಷ್ಣನ ನಿತ್ಯ ಸಂಗಾತಿಗಳಾಗಿದ್ದವರು. ಆದ್ದರಿಂದ ಕೃಷ್ಣನನ್ನು ಕಂಡು ಆತನ ಮುಂದಿನ ಕಾರ್ಯವಿವರಗಳನ್ನು ತಿಳಿಯಲು ಅರ್ಜುನನು ದ್ವಾರಕಾ ನಗರಿಗೆ ಹೋದನು. ಮುಂದಿನ ಶ್ಲೋಕ 2ನೇ ಶ್ಲೋಕ. ವ್ಯತೀತಾಃ ಕತಿಚಿನ್ಮಾಸಾಸ್ತದಾ ನಾಯಾತ್ತತೋರ್ಜುನಃ ದದರ್ಶ ಘೋರರೂಪಾಣಿ ನಿಮಿತ್ತಾನಿ ಕುರುದ್ವಹಃ. ಕೆಲವು ತಿಂಗಳು ಕಳೆದವು. ಅರ್ಜುನನು ಹಿಂದಿರುಗಲಿಲ್ಲ. ಆಗ ಯುಧಿಷ್ಠಿರನು ಕೆಲವು ಅಪಶಕುನಗಳನ್ನು ಕಂಡನು. ಅವು ಭಯಂಕರವಾಗಿದ್ದವು. कुछ महीना बीत गया, अर्जुन वापस नहीं आया. तब युधिष्ठिर जी कुछ दुस्वप्न को देखे, वो तो भयंकर था. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಅಂತ್ಯವಿಲ್ಲದವನು. ನಮಗೆ ಗೊತ್ತಿರುವ ಅತ್ಯಂತ ಶಕ್ತಿಶಾಲಿಯಾದ ಸೂರ್ಯನಿಗಿಂತಲೂ ಅನಂತ ಪಾಲು ಶಕ್ತಿಶಾಲಿಯಾದವನು. ಶ್ರೀಕೃಷ್ಣನ ಒಂದು ಉಸಿರಾಟದ ಕಾಲದಲ್ಲಿ ಕೋಟಿ ಕೋಟಿ ಸೂರ್ಯರು ಅವನಿಂದಲೇ ಸೃಷ್ಟಿಯಾಗಿ ಲಯವಾಗುತ್ತಾರೆ. ಈ ಜಗತ್ತಿನಲ್ಲಿ ಉತ್ಪನ್ನವಾಗುವ ಎಲ್ಲ ವಸ್ತುಗಳಿಗೂ ಶಕ್ತಿಗಳಿಗೂ ಸೂರ್ಯನೇ ಮೂಲ ಎಂದು ಪರಿಗಣಿಸಲಾಗಿದೆ. ಸೂರ್ಯನು ಇರುವುದರಿಂದಲೇ ನಮ್ಮ ಜೀವನಕ್ಕೆ ಅಗತ್ಯವಾದ ಎಲ್ಲ ವಸ್ತುಗಳನ್ನು ನಾವು ಪಡೆಯುತ್ತೇವೆ. ಸೂರ್ಯನು ಬೆಳಗುತ್ತಿರುವಾಗ ಬೆಳಕಿನ ಪೂರ್ಣ ಪ್ರವಾಹವೇ ಇರುತ್ತದೆ. ಹಾಗೆಯೇ ಕೃಷ್ಣನು ಭೂಮಿಯ ಮೇಲೆ ಇದ್ದಾಗ ಶಾಂತಿ ಸುಭಿಕ್ಷದ ಎಲ್ಲ ಪರಿಕರಗಳೂ ಇದ್ದವು. ಅದರಲ್ಲಿಯೂ ಧರ್ಮ ಮತ್ತು ಜ್ಞಾನಗಳು ಪೂರ್ಣವಾಗಿ ಪ್ರಕಟಗೊಂಡಿದ್ದವು. ಆದರೆ ಇದೀಗ ತನ್ನ ಸಾಮ್ರಾಜ್ಯದಲ್ಲಿ ಕೆಲವು ಏರುಪೇರುಗಳಾಗಿರುವುದನ್ನು ಯುಧಿಷ್ಠಿರ ಮಹಾರಾಜನು ಗಮನಿಸಿದನು. ಆದ್ದರಿಂದಲೇ ಬಹುಕಾಲವಾದರೂ ಬಾರದಿರುವ ಅರ್ಜುನನ ಬಗ್ಗೆ ಅವನಿಗೆ ಚಿಂತೆ ಉಂಟಾಯಿತು. ದ್ವಾರಕೆಯ ಕಡೆಯಿಂದ ಕೂಡ ಯಾವುದೇ ಕ್ಷೇಮ ವಾರ್ತೆ ಬರಲಿಲ್ಲ. ಶ್ರೀಕೃಷ್ಣನೇನಾದರೂ ಕಣ್ಮರೆಯಾದನೇ ಎಂದು ಅವನಿಗೆ ಸಂದೇಹ ಉಂಟಾಯಿತು. ಹಾಗಲ್ಲದಿದ್ದಲ್ಲಿ ಅಂತಹ ಭಯಂಕರ ಅಪಶಕುನಗಳು ಆಗುತ್ತಿರಲಿಲ್ಲ ಎಂದು ಅವನಿಗೆ ಅನ್ನಿಸಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.